ಜನಗಳಿಗೆ ಹೆಂಗ್ ಮೆಸೇಜ್ ಹೋಗ್ತಾ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಟೋಟಲಿ ಕೊಲ್ಯಾಪ್ಸ್. ಸ್ಟೂಡೆಂಟ್ಗಳಿಗೆ ಕರೆಕ್ಟ್ ಆಗಿ ಕಾಲೇಜಿಗೆ ಹೋಗ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲದೆ ಇರತಕ್ಕಂಥದ್ದು ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದ್ದಾವೆ. ಯಾಕಂದ್ರೆ ಅಲ್ಲಿರುವಂತ ಅವ್ಯವಸ್ಥೆಗಳು ಸಿಕ್ಕಾಪಟ್ಟೆ ಇದೆ. KSRTC ಇರ್ಬೋದು, BMTC ಇರ್ಬೋದು, ಸಾರಿಗೆ ಇಲಾಖೆ ಇದೆಯಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದಾವೆ. ಅದನ್ನ ಮಾಡಿ ನೀವು ಇವರು ವರ್ಕ್ ಸ್ಟೈಲ್ ಮಾಡಿ ಇವರು ಹೆಸರನ್ನು ಮಾಡ್ಬೋದಾಗಿತ್ತು. ಆದರೆ ಇವರು ಶಾರ್ಟ್ ರೂಟಲ್ಲಿ ಹೋಗಿ ಗಿಮಿಕ್ ಮಾಡಿ ಇದ್ರ ಮೂಲಕ ಜನಗಳನ್ನ ನಾವು ಮೆಚ್ಚುಗೆ ಪಡಿಸ್ಬೋದು, ಇದ್ರ ಮೂಲಕ ನಾವು ಜನಗಳಿಗೆ ನಾವೇನೋ ಸಿಂಪತಿಗಿಸ್ಕೊಂಡು ನಾವು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅನ್ನೋಂಥ ಒಂದು ಭಾವನೆ ಮೂಡಿಸ್ಬೋದು ಅನ್ನೋಂಥ ಉದ್ದೇಶದಿಂದ ಹೋಗಿರೋದಾರೆ ವಿನಃ ಇವ್ರು ಯಾವುದೇ ಕಾಳಜಿ ಇಟ್ಕೊಂಡು, ಜನಗಳ ಕಾಳಜಿ ಇಟ್ಕೊಂಡು, ಪ್ರಯಾಣಿಕರ ಬಗ್ಗೆ ಕಾಳಜಿ ಇಟ್ಕೊಂಡು ಹೋದಂಥ ಲಕ್ಷಣ ಇದರಲ್ಲಿ ಕಾಣಿಸ್ತಾ ಇಲ್ಲ. ಈಗ ಆ ಡಿಪಾರ್ಟ್ಮೆಂಟ್ ಅಲ್ಲಿ BMC, KSRTC ಇರ್ಬೋದು, ಸಾರಿಗೆ ಇಲಾಖೆ ಇರ್ಬೋದು, ಟೋಟಲ್ ಆಗಿ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡುವಂತ ಏನು ಕೆಲಸಗಾರ ಇದ್ದಾರೋ ಅವರು ಕಂಡಕ್ಟರ್ಸ್ ಆಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು, ಬೇರೆ ಬೇರೆ ಇದಾಗಿರ್ಬೋದು, ಅವರು ಆಯ್ತಾ, ಅವರು ತುಂಬಾ ಹಿಂಸೆಗಳನ್ನ ಅವತ್ತಿನ ಅನುಭವಿಸ್ತಾ ಇದ್ದಾರೆ, ತುಂಬಾ ಹಿಂಸೆಗಳನ್ನ ಅನುಭವಿಸ್ತಾರೆ. ಮತ್ತೆ ಅವ್ರಿಗೆ ಕನಿಷ್ಠ ವೇತನ ಕೂಡ ಅವ್ರಿಗೆ ಕೊಡ್ತಾ ಇಲ್ಲ. ಅವ್ರಿಗೆ ಕೊಡ್ತಾ ಇರ್ತಕ್ಕಂಥದ್ದು 12,000, 13,000ದಿಂದ ಹಿಡಿದು 18,000 ಲಾಸ್ಟ್ ಅನಿಸ್ತದೆ. ಅಷ್ಟು ಕಡಿಮೆ ಕೂಲಿ ಕೊಟ್ಟು ಅವ್ರು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಎಲ್ಲೋ ಒಂದೋ ಎರಡೋ ತಪ್ಪುಗಳು ಆಗಿರ್ಬೋದು, ಸಹಜ. ಅದು ಪ್ರತಿಯೊಬ್ಬರು ತಪ್ಪು ಮಾಡೋದು ಸಹಜ. ಆದರೆ ಆ ತಪ್ಪನ್ನ, ಸಣ್ಣ ಪುಟ್ಟ ತಪ್ಪನ್ನ ನೀವು ಒಂದು ದೊಡ್ಡ ವಿಷಯ ಮಾಡಿ ಅವರ ಸಂಸಾರನ ಮತ್ತು ಅವರ ಜೀವನವನ್ನ ನೀವು ಹಾಳು ಮಾಡ್ತಕ್ಕ ಸರಿಯಾದ ಕ್ರಮ ಅಲ್ಲ. ಆದರೆ ನಾನು ಕೇಳೋದೇನಂತಂದ್ರೆ, ಏನು ಇವ್ರು ಬಡಪಾಯಿಗಳ ಮೇಲೆ ನೀವು ಆಕ್ಷನ್ ತಗೊಂಡ್ರಲ್ಲ, ಅದೇ ಆಕ್ಷನ್ ಅನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಎಗ್ಗಿಲ್ಲದೆ ಲಂಚ ತಗೊಳ್ಳೋದಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಾದ್ರೂ ಅಮಾಯಕರು ಹೋದ್ರೆ ನೀವು FIR ಮಾಡಬೇಕು ಅಂತಂದ್ರೆ ಒಂದು 3 ದಿನ 4 ದಿನ ಅವ್ರನ್ನ ಅಲ್ದಾಡಿಸಿ, ಅದು ಅವ್ರೇನಾದ್ರೂ ಅವ್ರ ಆಪೋಸಿಟ್ ಅವರು ಏನಾದ್ರೂ ಸ್ಟ್ರಾಂಗ್ ಆಗಿದ್ರೆ ಅವ್ರ ಹತ್ರ ನೀವು ಈಲ್ಡ್ ಆಗಿ ಅವ್ರ ಹತ್ರ ಲಂಚ ತಗೊಂಡು ಇವರಿಗೆ ನ್ಯಾಯ ದೊರಕದೇ ಇರತಕ್ಕಂಥ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದಾವೆ. ಪೊಲೀಸ್ ಸ್ಟೇಷನ್ ಅಂದ್ರೇನೆ ಅಮಾಯಕರು ಹೋಗ್ಲಿಕ್ಕೆ ಭಯ ಪಡುವಂತ ಪರಿಸ್ಥಿತಿ ಇದಿದೆ. ಅದನ್ನು ನೀವು ಫಸ್ಟ್ ಸರಿ ಮಾಡಬೇಕಾಗಿತ್ತು, ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗಿತ್ತು. ಮತ್ತೆ ಯಾವುದೇ ಇಲಾಖೆಗೆ ಹೋಗ್ಲಿ, ಈಗ ನಿಮ್ಗೆ ಇದನ್ನ ಕಣ್ಣು ಮುಂದೆ ಇದೆ. ಲಾಸ್ಟ್ ವೀಕು ನೀವು ಏನು ಅರಕಲಗೂಡು ಒಬ್ಬ ತಹಶೀಲ್ದಾರ್ ಅವರು ಒಬ್ಬ ಸ್ಟೂಡೆಂಟ್ಗೆ ಅವನು ಮತ್ತೆ ನಾಳೆ ಕೆಲಸದ ಅಪ್ಲಿಕೇಶನ್ ಕೊಡ್ಲಿಕ್ಕೆ ನನಗೆ ಲಾಸ್ಟ್ ಡೇಟು, ನನಗೆ ಇನ್ಕಮ್ ಸರ್ಟಿಫಿಕೇಟ್ ಬಿಡಬೇಕು ಅಂತ ಹೇಳ್ಬಿಟ್ಟು 20 ದಿನ ಮುಂದೆನೇ ಅವರು ಅಪ್ಲಿಕೇಶನ್ ಹಾಕಿದ್ರೆ ನಾವು ಲಾಸ್ಟ್ ಡೇಟ್ ಮುಗಿತಾ ಇದೆ ಅಂತ ಪರಿಪರಾಗಿ ಬೇಡ್ಕೊಂಡು ಕಾಲಿಡ್ಕೊಂಡ್ರು ಕೂಡ ಅಲ್ಲಿರೋ ತಹಶೀಲ್ದಾರ್ ಅವರು, ಅಲ್ಲಿನ ದಂಡಾಧಿಕಾರಿಗಳು ನನಗೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತೀರಾ, ಪೊಲೀಸ್ನವ್ರು ಕರೆಸಿ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ ಅಂತಂದ್ರೆ ನಿಮ್ಮ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ? ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ? ನಿಮ್ಮ ಅಧಿಕಾರಿಗಳು ನಿಮ್ಮ ಹಿಡಿತಲ್ಲಿಲ್ವಾ? ನೀವು ಕಂಟ್ರೋಲ್ ತಗೊಳಕ್ ಆಗ್ತಾ ಇಲ್ಲ ಸರ್ಕಾರದವರು ಅನ್ನೋಂಥ ಮೆಸೇಜ್ನ ಇವತ್ತು ಎಲ್ಲ ಕಡೆ ಪಾಸ್ ಆಗಿದೆ. ಮೊದಲು ಅಂತ ಈ ಸಮಸ್ಯೆಗಳು ನೀವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು ವಿನಃ ಯಾರು ಬಡಪಾಯಿಗಳ ಮೇಲೆ ನಿಮ್ ದರ್ಪ ದೌರ್ಜನ್ಯ ತೋರಿಸೋದನ್ನ ಫಸ್ಟ್ ನಿಲ್ಲಿಸಬೇಕು. ಇದನ್ನ ನಾನು ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಸಾಕಷ್ಟು ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಗಮನ ಕೊಡಿ. ಈಗ ಇದು ಹೆಂಗ್ ನಡೀತಾ ಇದೆ ಅಂತಂದ್ರೆ, ಜನರಿಗೆ ಹೆಂಗ್ ಮೆಸೇಜ್ ಹೋಗ್ತಾ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಟೋಟಲಿ ಕೊಲ್ಯಾಪ್ಸ್. ಇಲ್ಲಿ ಈಗಿರುವಂತ ಮಂತ್ರಿಗಳು, ಗೃಹ ಮಂತ್ರಿಗಳು ಈ ಲಾ ಅಂಡ್ ಆರ್ಡರ್ ಬಗ್ಗೆ ಯಾವುದೇ ಗಮನ ಕೊಡ್ತೀರಾ, ಯಾವುದೋ RSS ಇನ್ನೊಂದು ಅನ್ಕೊಂಡು ಅದು ಬಿಟ್ಟು ಬೇರೆ ಅವ್ರಿಗೆ ಯಾವುದೇ ಚೀಪ್ ಪಬ್ಲಿಸಿಟಿಗೋಸ್ಕರ ಇವರು ಈಗಿನ ಗೃಹ ಮಂತ್ರಿಗಳು ಯಾವಾಗಲೂ RSS ಬಗ್ಗೆನೆ ಇನ್ನೊಂದ್ರ ಬಗ್ಗೆನೆ ಮಾತಾಡಿಕೊಂಡು ಈಗ ಲಾ ಅಂಡ್ ಆರ್ಡರ್ ತುಂಬಾ ಕೊಲ್ಯಾಪ್ಸ್ ಆಗಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ತಾಯಿ ಹುಡುಗಿ ಮೇಲೆ ಅಟ್ಯಾಕ್ ಮಾಡಿದಕ್ಕಂತ ಇರ್ಬೋದು. ಮೊನ್ನೆ ಬೆಂಗಳೂರು ಮೈಸೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇದಲ್ಲಿ ಒಬ್ಬ ಫ್ಯಾಮಿಲಿ ಮೇಲೆ ಗೂಂಡಾಗಳು ಅಟ್ಯಾಕ್ ಇರ್ಬೋದು. ಡೈಲಿ ನಡೀತಾ ಇದಾವೆ. ಇದ್ರ ಬಗ್ಗೆ ನೀವು ಗಮನ ಕೊಡಲಿಲ್ಲ. ಕೊಡದೇನೆ ಯಾರೋ ಅಮಾಯಕರ ಬಗ್ಗೆ ನೀವು ನಿಮ್ಮ ತೋರ್ಪಡಿಕೆಗೋಸ್ಕರ, ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅಮಾಯಕ ಕಾರ್ಮಿಕರನ್ನ, ಅಮಾಯಕ ಕೆಲಸಗಾರನ ನೀವು ಬಲಿಪಶು ಮಾಡುವಂಥದ್ದು ಸರಿಯಾದ ಕ್ರಮ ಅಲ್ಲ. ನೀವು ಯಾವುದೋ ಸಿಟಿಯಲ್ಲಿ ಯಾವುದೋ ಬಸ್ಸಲ್ಲಿ ಒಂದು ಸ್ಟಾಪ್, ಒಂದು ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ನೀವು ಯಾವುದೋ ಬಸ್ಸಲ್ಲಿ ಹೋಗಿ ಮಾತ್ರಕ್ಕೆ ಸಮಸ್ಯೆಗಳು ಪರಿಹಾರ ಆಗಲ್ಲ. ನೀವು ಹಳ್ಳಿಗಳ ಕಡೆ ಬನ್ನಿ, ಹಳ್ಳಿಗಳ ಕಡೆ ಬಸ್ಗಳ ವ್ಯವಸ್ಥೆಗಳು ನೋಡಿ. ಇನ್ನೂ ನಮ್ಮ ರಾಜ್ಯದ ಕಟ್ಟಕಡೆಯ ಹಳ್ಳಿಗಳಿಗೆ ಬಸ್ಸಿನ ವ್ಯವಸ್ಥೆನೇ ಇಲ್ಲ. ಎಷ್ಟೋ ಹಳ್ಳಿಗಳು ಬಸ್ಸಿನ ವ್ಯವಸ್ಥೆ ಇಲ್ದಿರ ಅಲ್ಲಿನ ವಿದ್ಯಾರ್ಥಿಗಳಾಗಿರ್ಬೋದು, ಅಲ್ಲಿನ ವಯಸ್ಸಾದಂತಹ ವ್ಯಕ್ತಿಗಳಾಗಿರ್ಬೋದು, ಮುದುಕರಾಗಿರ್ಬೋದು, ಹ್ಯಾಂಡಿಕ್ಯಾಪ್ಸ್ ಆಗಿರ್ಬೋದು, ಇವತ್ತು ಕೂಡ
ಅವರ ಕೆಲಸ ಕಾರ್ಯಗಳಿಗೆ, ಸಿಟಿಗಳಿಗೆ, ಟೌನ್ಗಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಶ್ರಮವನ್ನು ಪಡ್ತಾ ಇರ್ತಕ್ಕಂಥ ಎಷ್ಟೋ ಎಕ್ಸಾಂಪಲ್ಸ್ ನಮ್ಮ ಮುಂದೆ ಇದ್ದಾವೆ. ಅವುಗಳ ಬಗ್ಗೆ ನೀವು ಗಮನ ಕೊಡಿ ಸಚಿವರು, ಅವುಗಳ ಬಗ್ಗೆ ಗಮನ ಕೊಡಿ. ಅಂತ ಒಬ್ಬ ಸೀರಿಯಸ್ ಪ್ರಾಬ್ಲಮ್ಸ್ ಇರುವಂಥ ಪ್ರಾಬ್ಲಮ್ಸ್ ಬಗ್ಗೆ ನೀವು ಗಮನ ಕೊಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಇದನ್ನ ಮಾಡ್ತಕ್ಕಂಥ ಸರಿಯಲ್ಲ. ಈಗ ಲಾಸ್ಟ್ ಮಂತಲ್ಲಿ ನೀಟ್ ಎಕ್ಸಾಮ್ ಬರೆಯೋಕ್ಕೆ ನೀವು ಯಾವುದೋ ನಿಮ್ಮ ಪಕ್ಷದ ಕಾರ್ಯಕ್ರಮನೇ, ನಿಮ್ಗೂ ಕನಿಷ್ಠ ಒಂದು ಜ್ಞಾನ ಇರಬೇಕಾಗಿತ್ತು. ಇವತ್ತು ನೀಟ್ ಎಕ್ಸಾಮ್ ಇದೆ ಇಡೀ ದೇಶಾದ್ಯಂತ. ಇವತ್ತು ನಾವೇನಾದ್ರೂ ಈ ಕಾರ್ಯಕ್ರಮ ಇಟ್ಕೊಂಡ್ರೆ ಈಗ ಎಷ್ಟೋ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುವಂತ ಎಲ್ಲ ಸಂಭವ ಇದೆ ಅನ್ನುವಂಥ ಒಂದು ಕನಿಷ್ಠ ಜ್ಞಾನ ಇಲ್ಲದೆ ನೀಟ್ ಎಕ್ಸಾಮ್ ದಿವಸನೇ ನೀವು ಅಧಿಕಾರ ಸ್ವೀಕಾರ ಸಮಾರಂಭನ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಒಂದು ಆಲೋಚನೆಯ ಶಕ್ತಿ, ಆಲೋಚನೆ ಇದು ನಿಮ್ಮ ಸರ್ಕಾರದ ನೀತಿ ಎಲ್ಲೋಗ್ತಾ ಇದೆ ಅನ್ನೋಂಥದ್ದು, ನಿಮ್ಮ ಆಲೋಚನೆ ಎಲ್ಲೋಗ್ತಾ ಇದೆ ಅಂತ ಪ್ರತಿಯೊಬ್ಬ ನಾಗರಿಕರು ಕೂಡ ಗೊತ್ತಾಗಿರ್ತಕ್ಕಂಥ ವಿಚಾರ. ಅವತ್ತು ಎಷ್ಟೋ ವಿದ್ಯಾರ್ಥಿಗಳು ಟೈಮ್ ಸರಿಯಾಗಿ ಎಕ್ಸಾಮ್ಗೆ ಹೋಗಕ್ಕಾಗ್ದಿರಾ ಅವರ ಜೀವನವನ್ನು ಹಾಳು ಮಾಡಿರ್ತಕ್ಕಂಥದ್ದು ಕೂಡ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಇದೆ. ನಿಮಗೊಂದು ಮಾದರಿ ಆಗಬೇಕಾಗಿರ್ತಕ್ಕಂಥದ್ದು. ಅದೇ ದಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ನಾನೇನಾದರೂ ರೋಡ್ ಜೀರೋ ಟ್ರಾಫಿಕ್ ಮಾಡಿಕೊಂಡ್ರೆ ಎಷ್ಟೋ ಸ್ಟೂಡೆಂಟ್ಗಳಿಗೆ ಸಮಸ್ಯೆ ಆಗ್ತದೆ, ಅವ್ರಿಗೆ ಎಕ್ಸಾಮ್ ಟೈಮ್ ಸರಿ ಹೋಗಕ್ಕೆ ಆಗೋದಿಲ್ಲ ಅನ್ನೋಂಥ ಒಂದು ಉದ್ದೇಶದಿಂದ ಒಂದು 40-45 ನಿಮಿಷ ಅವರು ಏರ್ಪೋರ್ಟ್ನಲ್ಲೇ ಇದ್ದಿದ್ದು ಕೂಡ ಇವತ್ತು ದೇಶದ ಒಂದು ರೀತಿಯಾದಂಥ ಎಲ್ಲ ಸಚಿವರು ಮತ್ತು ಸರ್ಕಾರಗಳು ಮತ್ತು ಎಲ್ಲ ಆಡಳಿತ ವರ್ಗದವರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಮೆಸೇಜ್ನ ನೀವು ಯಾಕೆ ಅದನ್ನು ಗಮನದಲ್ಲಿ ಇಟ್ಕೊಂಡಿಲ್ಲ ಅನ್ನುವಂಥದ್ದು ಕೂಡ ನಾವು ಇವತ್ತು ಮಾತಾಡಬೇಕಾಗ್ತದೆ. ಅದು ಕೂಡ ಒಂದು ಮಾದರಿಯಾದಂಥ ಕ್ರಮವನ್ನು ನೀವು ಯಾಕೆ ಮಾಡೋಕ್ಕಾಗಲಿಲ್ಲ? ಒಬ್ಬ ದೇಶದ ಪ್ರಧಾನಿಗಳೇ ಆ ರೀತಿ ಮಾಡಿದಾಗ ನಿಮ್ಗೂ ಅವ್ರಿಗೆಲ್ರಿಗಿಂತೂ ವಿದ್ಯಾರ್ಥಿಗಳ ಭವಿಷ್ಯಕ್ಕಿಂತೂ ನಿಮ್ಮ ಸಮಾವೇಶ, ನಿಮ್ಮ ಪಕ್ಷದ ಇದು ಕಾರ್ಯಕ್ರಮಗಳೇ ನಿಮ್ಗೆ ಮುಖ್ಯ ಅನ್ನುವಂಥದ್ದು ಇದು ಸರಿಯಾದಂಥ ಕ್ರಮ. ನೀವು ಸಚಿವರಾದಂಥವರು ಅಂಥ ಸಮಸ್ಯೆಗಳ ಬಗ್ಗೆ ಗಮನ ಕೊಡಿ. ಇಂಥ ಮೂಲ ಸಮಸ್ಯೆಗಳು ಇನ್ನೂ ಲಕ್ಷಾಂತರ ಸಮಸ್ಯೆಗಳು ಬಾಸ್ತಾ ಇದ್ದಾವೆ. ಸ್ಟೂಡೆಂಟ್ಗಳಿಗೆ ಕರೆಕ್ಟಾಗಿ ಕಾಲೇಜಿಗೆ ಹೋಗ್ಲಿಕ್ಕೆ ಸಾರಿಗೆ ವ್ಯವಸ್ಥೆ ಕೂಡ ಇಲ್ಲದೆ ಇರತಕ್ಕಂಥದ್ದು ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದ್ದಾವೆ. ಬಸ್ಗಳು ಜಾಸ್ತಿ ಮಾಡ್ಲಿಕ್ಕೆ ನೀವೇನು ಕ್ರಮ ಕೊಡಬೇಕು ಅದನ್ನು ಮಾಡಿ. ಬಸ್ಗಳೆಲ್ಲ ಎಲ್ಲ ಹಳ್ಳಿಗೆ ತಲುಪಿಸ್ಲಿಕ್ಕೆ ಏನು ಕಾರ್ಯಕ್ರಮ ಕೈಗೊಳ್ಬೇಕು ಅದನ್ನು ಮಾಡಿ. ಅದನ್ನು ಬಿಟ್ಟು ಪಾಪ ಬಡಪಾಯಿಗಳ ಮೇಲೆ ಮತ್ತೆ ನೀವೇನಾದರೂ ಈ ಥರ ನೀವು ನಿಮ್ಮ ಶೋ ಅಪ್ ಮಾಡ್ಲಿಕ್ಕೆ ಹೋಗಿ, ನಿಮ್ಮ ಹಿತವನ್ನು ಕಾಪಾಡಿಕೊಳ್ಳಕ್ಕೆ ಹೋಗಿ ಇನ್ನೊಬ್ಬರನ್ನ ಬಲಿಪಶು ಮಾಡುವಂಥದ್ದು ಸರಿ ಇಲ್ಲ. ಇದೊಂದು ಸರಿಯಾದ ಕ್ರಮ ಅಲ್ಲ. ಇದು ನಿಮ್ಮ ವರ್ಕ್ ಸ್ಟೈಲ್ ಅಲ್ಲ. ನಿಮ್ಮ ವರ್ಕ್ ಸ್ಟೈಲ್ ಮಾಡಲಿದ್ದೆ ಬೇರೆನೇ ಇದೆ. ಅದನ್ನು ದಯವಿಟ್ಟು ಮಾಡಿ. ನೀವು ಡಿಪೋಗಳಿಗೆ ಹೋಗಿ, ಡಿಪೋಗಳಲ್ಲಿ ಆ ಸಮಸ್ಯೆಗಳನ್ನ ಆಲಿಸಿ, ಅವಾಗ ಅಲ್ಲಿನ ಕಾರ್ಮಿಕರು, ಅಲ್ಲಿನ ನೌಕರರು, ಸಾರಿಗೆ ನೌಕರರು ಏನು ಹಿಂಸೆ ಅನುಭವಿಸ್ತಾ ಇದ್ದಾರೆ ನಿಮಗೆ ನಿಮ್ಮ ಕಣ್ಮುಂದೆ ರಾರಾಯಿಸ್ತದೆ. ಆ ಕೆಲಸ ಮಾಡಿ. ನಾಳೆಯಿಂದ ನೀವು ಡಿಪೋಗಳಿಗೆ ಭೇಟಿ ಕೊಡಿ. ಡಿಪೋಗಳಲ್ಲಿ ಯಾವ ರೀತಿಯಾದಂಥ ಕಿರುಕುಳ ಹಿಂಸೆ ಕೊಡ್ತಾರೆ ಅನ್ನೋದನ್ನ ನೀವು ಅದ್ರ ಬಗ್ಗೆ ಗಮನ ಕೊಡಿ. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.